ಇನ್ನು ಕೋಗಿಲು ಲೇಔಟ್ ಅಕ್ರಮ ಮನೆ ನಿರ್ಮಾಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂತ್ರಸ್ತರಿಗೆ ಮನೆ ವಿತರಣೆಯಾಗುತ್ತಾ ಸಚಿವ ಜಮೀರ್ ಅಹಮದ್ ಖಾನ್ ಅಧಿಕೃತವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಅನೇಕ ವಿವಾದಕ್ಕೆ ಕಾರಣವಾಗಿದ್ದ ಬಡಾವಣೆ ನೆಲಸಮ ಪ್ರಕರಣ ಸ್ವಪಕ್ಷದ ವಿರೋಧತೆಗೂ ಕೂಡ ಕಾರಣವಾಗಿತ್ತು ಸರ್ಕಾರದ ನಡೆ. ಈಗ ರಾಜೀವ್ ಗಾಂಧಿ ವ್ಯವಸ್ಥೆ ಮಾಡಿರುವಂತಹ ಸರ್ಕಾರ ಮನೆ ಕಳೆದುಕೊಂಡವರಿಗೆ ತ್ವರಿತವಾಗಿ ಮನೆ ಹಸ್ತಾಂತರ ಕಾರ್ಯ ನಡೆಯುತ್ತೆ. ಅಂತಿಮ ಹಂತಕ್ಕೆ ತಲುಪಿದ ಸಂತ್ರಸ್ತರ ದಾಖಲೆ ಪರಿಶೀಲನೆ, ಇನ್ನೇನಿದ್ರೂ ಹೊಸ ಮನೆಗೆ ಕೀ ಕೊಡುವುದೊಂದೇ ಬಾಕಿ. ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ನೆಲೆಸಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರ ತೆಗೆದುಕೊಂಡ ನಿರ್ಧಾರದ ಅತ್ಯಂತ ಪ್ರಮುಖ ಭಾಗ ಆಗಿದ್ದು, ಆ ಭಾಗದ ಮನೆಗಳನ್ನು ನೆಲಸಮ ಮಾಡಿ ತೆರವು ಕಾರ್ಯಾಚರಣೆಯನ್ನು ನಡೆಸಿದ್ದು. ಅದರ ಭಾಗವಾಗಿ ಒಂದಷ್ಟು ಜನ ಅಲ್ಲಿಂದ ಮನೆ ಕಳ್ಕೊಂಡ್ರು. ಅದಾದ ನಂತರ ಅದು ಬಹಳಷ್ಟು ವಿವಾದಕ್ಕೂ ಕೂಡ ಕಾರಣವಾಗಿತ್ತು. ಆ ವಿವಾದ ಯಾವ ಹಂತಕ್ಕೆ ತಲುಪಿತ್ತು ಅಂದರೆ, ತನ್ನದೇ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಕೂಡ ಸರ್ಕಾರವನ್ನ ಕಿವಿ ಹಿಂಡುವಂತಹ ಪ್ರಯತ್ನ ಮಾಡಿದ್ರು. ನೀವು ಮಾಡಿ ಸರಿ ಇಲ್ಲ, ಸಹಾನುಭೂತಿ ಇರಬೇಕಾಗಿತ್ತು. ಯಲಹಂಕ ಸಮೀಪದ ಕೋಗಿಲು ಬಡಾವಣೆಯಲ್ಲಿ ಅಕ್ರಮ ಮನೆಗಳ ತೆರವು ಹಿನ್ನೆಲೆಯಲ್ಲಿ ಅರ್ಹ ಸಂತ್ರಸ್ತರಿಗೆ 2026 ಹೊಸ್ತಿಲ್ನಲ್ಲೇ ಅಂದರೆ ಜನವರಿ ತಿಂಗಳಲ್ಲೇ 2026 ಜನವರಿ 2ನೇ ತಾರೀಕು ಅಂದರೆ ನಾಳೆ ಮನೆ ವಿತರಣೆ ಮಾಡಲಾಗುವುದು ಎಂದು ವಸತಿ ಸಚಿವ ಬಿಜೆಡ್ ಜಮೀರ್ ಅಹಮದ್ ಖಾನ್ ಹೇಳಿದರು. ಈ ಸಂಬಂಧ ಕೋಗಿಲು ಬಡಾವಣೆಯಲ್ಲಿ ಅಕ್ರಮ ಮನೆಗಳ ತೆರವು ಪ್ರಕರಣದ ಹಿನ್ನೆಲೆಯಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಹಾಗೂ ರಾಜೀವ್ ಗಾಂಧಿ ವಸತಿ ನಿಗಮ ವತಿಯಿಂದ ಪರ್ಯಾಯವಾಗಿ ಶಾಶ್ವತ ವಸತಿ ವ್ಯವಸ್ಥೆ ಮಾಡಿಕೊಡುವ ಬಗ್ಗೆ ದಾಖಲೆ ಪರಿಶೀಲನೆ ಮುಂದುವರೆದಿದೆ ಎಂದು ಆ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಈ ವಿಚಾರದಲ್ಲಿ ಅರ್ಹರಿಗೆ ಮಾತ್ರ ವಸತಿ ವ್ಯವಸ್ಥೆ ಮಾಡಿಕೊಡುವುದು ನಮ್ಮ ಸರ್ಕಾರದ ಉದ್ದೇಶ. ಹೀಗಾಗಿ ಯಾವುದೇ ರೀತಿಯ ತರಾತುರಿ ಮಾಡದ ಸಮಗ್ರವಾಗಿ ದಾಖಲೆ ಪರಿಶೀಲನೆ ಮಾಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೂಚನೆ ನೀಡಿದ್ದು, ಕಂದಾಯ ಇಲಾಖೆ ಹಾಗೂ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ಈ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಸಂತ್ರಸ್ತರ ದಾಖಲೆ ಪರಿಶೀಲನೆ ಕಾರ್ಯದ ಹಿನ್ನೆಲೆಯಲ್ಲಿ 2026 ಜನವರಿ 1ರಂದು ಉದ್ದೇಶಿಸಲಾಗಿದ್ದ ಮನೆಗಳ ವಿತರಣೆಯನ್ನು ಜನವರಿ 2ನೇ ತಾರೀಕಿಗೆ ಮುಂದೂಡಿಕೆ ಮಾಡಲಾಗಿದೆ. ಕೋಗಿಲು ಬಡಾವಣೆಯಲ್ಲಿ ನೆಲೆಸಿದ್ದ ಕನ್ನಡಿಗರಿಗೆ ಮಾತ್ರವೇ ವಸತಿ ಸೌಲಭ್ಯ ಕಲ್ಪಿಸಲಾಗುವುದು ಎಂದು ಈ ಸಂದರ್ಭದಲ್ಲಿ ಬಿಜೆಡ್ ಜಮೀರ್ ಅಹಮದ್ ಖಾನ್ ರವರು ಸ್ಪಷ್ಟಪಡಿಸಿದ್ದಾರೆ. ಒಟ್ಟಾರೆ ಕೋಗಿಲು ಬಡಾವಣೆ ಲೇಔಟ್ ಅಥವಾ ಕೋಗಿಲು ಬಡಾವಣೆಯಲ್ಲಿ ನೆಲಸಮ ಪ್ರಕರಣ ಕಾಂಗ್ರೆಸ್ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗಿತ್ತು. ಕೋಗಿಲು ಅಕ್ರಮ ಮನೆ ನಿರ್ಮಾಣ ಸಂತ್ರಸ್ತರಿಗೆ ಈಗ ಮನೆ ವಿತರಣೆಯ ಕಾರ್ಯ, ಸಚಿವ ಜಮೀರ್ ಅಹಮದ್ ಖಾನ್ ಅಧಿಕೃತ ಹೇಳಿಕೆ ಅನೇಕ ವಿವಾದಕ್ಕೆ ಕಾರಣವಾಗಿದ್ದಂತಹ ಪ್ರಕರಣ, ಅದು ಸ್ವಪಕ್ಷದ ವಿರೋಧತೆಗೂ ಕೂಡ ಕಾರಣವಾಗಿದ್ದ ಸರ್ಕಾರದ ನಡೆ. ರಾಜೀವ್ ಗಾಂಧಿ ವ್ಯವಸ್ಥೆ ಮಾಡಿರುವ ಸರ್ಕಾರ ಮನೆ ಕಳೆದುಕೊಂಡವರಿಗೆ ತ್ವರಿತವಾಗಿ ಮನೆ ಹಸ್ತಾಂತರ, ಅಂತಿಮ ಹಂತಕ್ಕೆ ತಲುಪಿದ ಸಂತ್ರಸ್ತರ ದಾಖಲೆ ಪರಿಶೀಲನೆ, ಇನ್ನೇನಿದ್ರೂ ಹೊಸ ವರ್ಷದಲ್ಲಿ ಮನೆಯ ಕೀ ಕೊಡುವುದೊಂದೇ ಬಾಕಿಯಾಗಿರುವಂತಹದ್ದು. ಇನ್ನೇನು ಕೆಲವೇ ದಿವಸಗಳಲ್ಲಿ ಮನೆ ಹಸ್ತಾಂತರ ಕಾರ್ಯವೂ ಕೂಡ ನಡೆಯುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.